ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಐ ಆಮ್ ಅಜಯ್ ಆಸ್ಕ್. ಇವತ್ತು ನಾವು ತಿರುಪತಿಲಿದ್ದೀವಿ. ಈ ವಿಡಿಯೋದಲ್ಲಿ ಬ್ಯಾಂಗ್ಳೂರು ಟು ತಿರುಪತಿ ವಿತೌಟ್ ಹೆಲ್ಮೆಟ್ ಬೈಕ್ ರೈಡ್ ತೋರಿಸ್ಕೊಂಡು ಕೊಡ್ತೀನಿ. ಹಾಗೆ ಫ್ರೀ ಟಿಕೆಟ್ ದರ್ಶನ ಈ ಥರ ತುಂಬಾ ತೋರಿಸ್ತೀನಿ. ಫ್ರೀ ಟಿಕೆಟ್ನ ಎಲ್ಲಿ ಇಸ್ಕೊಳ್ಳೋದು, ಹಾಗೆ ರೈಡಲ್ಲಿ ಏನೇನಾಗುತ್ತೆ, ಈ ಥರ ತುಂಬಾ ತೋರಿಸ್ಕೊಂಡು ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಹಾಗೆ ಹೋಗಿ ಒಂದು ಫ್ಲ್ಯಾಶ್ ಬ್ಯಾಕ್ ನೋಡ್ಕೊಂಬಂದ್ಬಿಡಿ, ಬೆಳಗಿಂದ ಏನೇನಾಗಿದೆ ಅಂತ. ನಾವು ಬೆಳಗ್ಗೆ ಬೇಗನೆ ಎದ್ದು ಈ ಥರ ರೆಡಿಯಾಗಿ ನಮ್ಮ ಲಗೇಜ್ ಎಲ್ಲ ತಗೊಂಡು ಪ್ರಿಪೇರ್ ಆಗಿ ಬೇಗನೆ ಹೊರಟಿದ್ವು. ಹಾಗೆ ಈ ವಿತೌಟ್ ಹೆಲ್ಮೆಟ್ ಕಾನ್ಸೆಪ್ಟನ್ನ ಬರೀ ಕಂಟೆಂಟ್ಗೋಸ್ಕರ ಯೂಸ್ ಮಾಡಿರೋದು. ಯಾರು ಕೂಡ ಇದನ್ನು ಟ್ರೈ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಬರ್ತಾ ನಮ್ಮ ಬೈಕಿಗೆ ಒಂದು ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸ್ಕೊಂಡು ನಮ್ಮ ರೈಡ್ನ ಸ್ಟಾರ್ಟ್ ಮಾಡಿದ್ವು. ಬ್ಯಾಂಗ್ಳೂರಿಂದ ತಿರುಪತಿಗೆ ನಮ್ಮ ಏರಿಯಿಂದ ಕರೆಕ್ಟಾಗಿ 260 ಕಿಲೋಮೀಟರ್ ಇದೆ. ಹಾಗೆ ನಮ್ಮ ಜರ್ನಿನ ಶುರು ಮಾಡಿದ್ವು. ಹಾಗೆ ದಯವಿಟ್ಟು ಯಾರು ಕೂಡ ವಿತೌಟ್ ಹೆಲ್ಮೆಟ್ ನಿಮ್ಮ ಗಾಡಿಗಳನ್ನ ಎತ್ತಬೇಡಿ. ಯಾಕೆ ಅಂತ ಅಂದರೆ ನಿಮ್ಮ ಹೆಲ್ತ್, ನಿಮ್ಮ ಸೇಫ್ಟಿ ನೀವೇ ನೋಡ್ಕೋಬೇಕು. ಹೆಲ್ಮೆಟ್ ಎಷ್ಟೋ ಆಕ್ಸಿಡೆಂಟ್ಗಳು, ಎಷ್ಟೋ ಜನರ ಜೀವನ ಉಳಿಸಿದೆ. ಸರಿ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್ ಗಾಯ್ಸ್, ಇವತ್ತು ತಿರುಪತಿ ಹೋಗ್ತಾಯಿದ್ದೀವಿ ನೋಡ್ರಿ. ಬ್ಯಾಂಗ್ಳೂರು ಟು ತಿರುಪತಿ ಬೈಕಲ್ಲಿ. ಟೈಮ್ ಬಂದೀಗ ನೋಡಿ 8:56 ಆಗಿದೆ. ಇನ್ನೂ 237 ಕಿಲೋಮೀಟರ್ ಏನೋ ಇದೆ. ಲೆಟ್ಸಿ ಹೇಗಿರುತ್ತೆ ಹಾಗೆ ಅಂದ್ಕೊಂಡು ನಮ್ಮ ರೈಡ್ನ ಸ್ಟಾರ್ಟ್ ಮಾಡಿದ್ವು. ತುಂಬಾ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾಯಿತ್ತು. ಹಾಗೆ ಬಿಸಿಲು ಕೂಡ ತುಂಬಾ ಆಗಿತ್ತಾಗಲೇ. ನೋಡಿ, ಹೆಲ್ಮೆಟ್ ಇದ್ದರೆ ಈ ಸ್ಟ್ರಗಲ್ಲೇ ಇರಲ್ಲ. ಹಾಗೆ ಸಿಕ್ಕಾಪಟ್ಟೆ ಗಾಡಿ ತಗೊಂಡಿದ್ದೀವಿ. ನೋಡಿ, ಗಾಡಿ ಓಡಿಸಿ ಕಣ್ಣೆಲ್ಲ ವಿತೌಟ್ ಹೆಲ್ಮೆಟ್ ಬೇರೆ ಬಂದಿರೋದ್ರಿಂದ ಧೂಳು ಆ ಥರ ಕಣ್ಣೆಲ್ಲ ಉರಿಯೇ ಎತ್ಕೊಂಡೇ ಇದೆ. ಆಗಲೇ ಬಂದಿದ್ದು ಒಂದು 50 ಕಿಲೋಮೀಟ್ರ್ ಬಂದಿರ್ಬೋದು. ಅಷ್ಟಕ್ಕೇ ಆಗಲೇ ಕಣ್ಣೆಲ್ಲ ಉರಿ ಹಾಕ್ಕೊಂಡಿದೆ. ನೋಡೋಣ, ಲೆಟ್ಸಿ ಒಂದೇ ಆಗಿರುತ್ತೆ. ಈ ಸ್ಟೈಲು ಗ್ಲಾಮರ್ ಎಲ್ಲ ಹಾಳಾಗೋಗಿದೆ ಆಗಲೇ. ಇವ್ರು ನೋಡ್ರಿ ಪಾರ್ಕಿಂಗ್ ಮಾಡ್ಕೊಂಡು ನಿಂತಿದ್ದಾರೆ ಇಲ್ಲಿ. ಹಾಗೆ ತಗೊಂಡು ಫುಲ್ ಕವರ್ ಆಗಿ ಜರ್ನಿನ ಸ್ಟಾರ್ಟ್ ಮಾಡಿದ್ವು. ಹಾಗೆ ಕರ್ನಾಟಕ ಬಾರ್ಡರ್ ಬಿಟ್ಟು ಆಂಧ್ರಕ್ಕೆ ಬಂದೇ ಬಿಟ್ವು. ಹಾಗೆ ಆಂಧ್ರ ಬಾರ್ಡರ್ ಚೆಕ್ ಪೋಸ್ಟ್ ಎಂಟ್ರಿ ಆಗಿ ಚೆಕ್ ಪೋಸ್ಟ್ ಮುಗಿಸ್ಕೊಂಡು ಮುಂದೆ ಬಂದ್ವು. ಇದು ಫಸ್ಟ್ ಚೆಕ್ ಪೋಸ್ಟು. ಹಾಗೆ ಆಂಧ್ರದಲ್ಲಿ ಮದನಪಲ್ಲಿ ಅಂತ ಒಂದು ದೊಡ್ಡ ಸಿಟಿಗೆ ಎಂಟ್ರಾದವು. ಆಂಧ್ರದಲ್ಲಿ ಮದನಪಲ್ಲಿ ಒಂದು ಮೇನ್ ಸಿಟಿ ಅಂತಲೇ ಹೇಳ್ಬೋದು. ಮತ್ತು ಗಾಳಿ ಬಿಸಿಲಿಗೆ ಈ ಥರ ಕವರ್ ಆಗಿದೆ. ಹಾಗೆ ಸಿಟಿ ಎಂಟ್ರಾಗಿದ್ದ ತಕ್ಷಣ ಪೊಲೀಸವ್ರು ಕಾಣಿಸಿದ್ರು. ಸಿಟಿಯಲ್ಲಿ ತುಂಬ ಕಡೆ ಪೊಲೀಸವ್ರು ಸಿಗ್ತಾರೆ. ಇದ್ರೆ ಕಷ್ಟ. ಈ ಥರ ಕುತ್ಗಳನ್ನ ತುಂಬ ಕಡೆ ನೋಡ್ಕೊಂಬಂದ್ವು. ಏನಕ್ಕೆ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಾಗೆ ಮದನಪಲ್ಲಿ ಇಲ್ಲಿನ ಸುತ್ತಮುತ್ತ ಜನರಿಗೆ ಮೇನ್ ಸಿಟಿ.
ಅಂದರೆ ದೊಡ್ಡ ಮಾರ್ಕೆಟ್ ಇದೆ ಸಿಟಿ. ಮದನಪಲ್ಲೆ ಬಿಡ್ತಾ ಇದ್ದಾಗೆ ಹೈವೇ ಸಿಗುತ್ತೆ. ಹೈವೇ ಮಾತ್ರ ಸಾಕಾಗಿದೆ ಅಂತಲೇ ಹೇಳ್ಬೋದು. ಆದಷ್ಟು ಬೇಗ ತಿರುಪತಿ ರೀಚ್ ಆಗೋಕ್ಕೆ ಬೆಸ್ಟ್ ಹೈವೇ, ಬೆಸ್ಟ್ ರೋಡ್ ಅಂತಲೇ ಹೇಳ್ಬೋದು. ಹೈವೇಲಿ ಹೋಗ್ತಾ ಇದ್ರೆ ಹೋಗೋ ರೈಡ್ಗಿಂತ ಸುತ್ತಮುತ್ತ ಕಾಣೋ ವ್ಯೂ ಮಾತ್ರ ಅಮೇಝಿಂಗ್ ಆಗಿರುತ್ತೆ. ನೀವೇ ನೋಡ್ತಾ ಇದ್ದೀರಲ್ಲ ವ್ಯೂ ಹೇಗಿದೆ ಅಂತ. ಹಾಗೆ ಹೈವೇ ಬಿಟ್ಟರೆ ಇನ್ನೊಂದು ಚೆಕ್ ಪೋಸ್ಟ್ ಸಿಗುತ್ತೆ. ಹಾಗೆ ಮುಂದೆ ಬಂದರೆ ವ್ಯೂ ತೋರಿಸ್ತೀನಿ ನೋಡಿ ಗೈಸ್. ಈಗ ಸ್ವರ್ಗ ಅಂತಲೇ ಹೇಳ್ಬೋದು. ತಿರುಪತಿ ರೋಡ್ ಎಂಟ್ರಾದರೆ ಸಾಕು, ವ್ಯೂ ಮಾತ್ರ ಬೆಂಕಿ. ಅಂತ ಎಲ್ಲಿ ನೋಡಿದ್ರು ಬೆಟ್ಟ ಗುಡ್ಡಗಳೇ. ಈ ಬೆಟ್ಟಗಳೆಲ್ಲ ನೋಡ್ತಾ ಇದ್ರೆ ಹೆವೆನ್ ಫೀಲೇ ಆಗುತ್ತೆ. ಹಾಗೆ ನಾವು ಈ ವೆದರ್ನ, ಈ ವ್ಯೂನ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು, ಹಾಗೆ ವ್ಯೂನ ಎಂಜಾಯ್ ಮಾಡ್ತಾ ಇದ್ದಾಗೆ ಸೂರ್ಯ ಕೂಡ ನಮ್ಮ ತಲೆ ಮೇಲೆ ಬಂದವನೇ. ತುಂಬಾ ಬಿಸಿಲಾಗಿದೆ ಆಗಲೇ. ಸ್ಟಾಪ್ ಜರ್ನಿ ಬ್ಯಾಂಗ್ಳೂರು ಟು ತಿರುಪತಿ. ವ್ಯೂ ನೋಡಿ ಯಾವ ಥರ ಕಾಣುತ್ತೆ. ಫೈನಲಿ ಗೈಸ್ ತಿರುಪತಿಗೆ ಬಂದು ಈಗ ಟೈಮ್ ನೋಡ್ಬೋದು. 1:35. ಮಾರ್ನಿಂಗ್ ಮನೆ ಬಿಟ್ಟಿದ್ದು 8:35 ಏನೋ ಆಗಿತ್ತು ನೋಡ್ರಿ. 1:35ಗೆಲ್ಲ ಬೆಂಗಳೂರು ಟು ತಿರುಪತಿ ಬಂದಿದ್ದೀವಿ. ನಾನ್ ಸ್ಟಾಪ್ ಡ್ರೈವು. ತಿರುಪತಿ ಬಂದಿದ್ದೀವಿ. ಟೈಮ್ ನೋಡ್ಬೋದು 1:41. ನಾನ್ ಸ್ಟಾಪ್ 260+ ಕಿಲೋಮೀಟರ್. ಎಲ್ಲೂ ನಿಲ್ಸ್ತೇನೆ ಗಾಡಿ ಓಡಿದೆ. ಈ ರೈಡಲ್ಲಿ ಬಿಸಿಲು ಮತ್ತು ಗಾಳಿಯಿಂದ ಫೇಸ್ ಫುಲ್ ಟ್ಯಾನು. ಬ್ಯಾಗ್ ಬರ್ನೇನಾಗಿಲ್ವಾ? ಗಾಡಿ ನಿಲ್ಲಿಸಿ ಈಗ ಟಿಕೆಟ್ ಇಸ್ಕೊಳಕ್ಕೆ ಬಂತ ಇದ್ವು ನೋಡಿ. ಇದು ಭೂದೇವಿ ಕಾಂಪ್ಲೆಕ್ಸ್ ಅಂತ. ಈ ಟಿಕೆಟ್ 3 ಕಡೆ ಕೊಡ್ತಾರೆ. ಒಂದು ಟಿಕೆಟ್ ಕೊಡ್ತಾರೆ ನೋಡ್ರಿ. ಫೈನಲಿ ಟಿಕೆಟ್ ಇಸ್ಕೊಂಡಿದ್ದೀವಿ. ರಶ್ ನೋಡಿ ಎಷ್ಟಿದೆ. ನೋಡಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ನೋಡಿ ಗೈಸ್, ಈ ಟಿಕೆಟ್ ಇಸ್ಕೊಳೋಕ್ಕೋಸ್ಕರನೇ ಬೆಳಗ್ಗೆ ಬೇಗ ಇತ್ತು ನಾನ್ ಸ್ಟಾಪ್ ಜರ್ನಿ ಮಾಡಿಕೊಂಡು 2 ಗಂಟೆಗೆ ಈ ಟಿಕೆಟ್ ಕ್ಲೋಸ್ ಆಗುತ್ತೆ. ಅದರಿಂದ ನಾವು ಇಷ್ಟು ಬೇಗ ಬಂದಿದ್ದು. ಟಿಫನ್ ಕೂಡ ಮಾಡಿಲ್ಲ ಇನ್ನು ಇವಾಗ ಹೋಗಿ ಟಿಫನ್ ಮಾಡಿಕೊಂಡು ಅಲ್ಲಿ ಬಂದು ಈಗ ಟಿಕೆಟ್ ಇಸ್ಕೊಂಡ್ಬಂದು ಟಿಫನ್ ಮಾಡೋಣ ಅಂತ ಬಂದಿದ್ದೀವಿ. ಮಾರ್ನಿಂಗಿಂದ ಟಿಫನ್ ಇಲ್ಲ ಏನಿಲ್ಲ. ಬೆಂಗಳೂರು ಬಿಟ್ಟಿಗೆ ತಿರುಪತಿ ಬಂದಿದ್ದೀವಿ.
ನೋಡಿ ಸುಳ್ಳು ಸಿನಿಮಾ ನೋಡಿ. ಈ ಜನ್ಮವೇ ಜಸ್ಟ್ ಊಟ ತುಂಬಾ ಶೋಗ್ಬಿಟ್ಟಿತ್ತು, ತುಂಬಾ ಊಟ ಹಾಕ್ಬಿಟ್ರು. ಅನ್ಲಿಮಿಟೆಡ್ ಬೇರೆ ಹೋಗಿದ್ವು. ಕೇಳಿ 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 ಅನ್ನ ಹಾಕಿ ತುಂಬಿಸಿದ್ರು. ಇದೆ ಸುಬ್ಬಯ್ಯನ ಮನೆ ಅಂತ. ಈಗ ನಮ್ದಷ್ಟ ಇರೋದು ನಾಳೆಗೆ. ಈಗ ಸುಸ್ತಾಗಿ ರೂಮ್ ಹತ್ರ ಹೋಗಿ ಮಾಡ್ಕೊಂಡು ಮಕ್ಕಳಷ್ಟೇ ಇವತ್ತು. ನೋಡಿ ಗೈಸ್, ಒಬ್ರು ಹೆಲ್ಮೆಟ್ ಹಾಕಿಲ್ಲ. ಒಬ್ರು ರೂಮ್ ಮಾಡೋಣ ಅಂತ ಬಂದು ಟಾಪ್ ಫೈನಲಿ ರೂಮಿಗೆ ಬಂದು ಫ್ರೆಶ್ ಅಪ್ ಆಗ್ತಾಯಿದ್ದೀವಿ ನೋಡ್ರಿ. ಇವಾಗ ಫ್ರೆಶ್ ಅಪ್ ಆಗಿ ಟೈಮು 6:05 ಆಗಿದೆ. ಈಗೆದ್ದು ಫ್ರೆಶ್ ಅಪ್ ಆಗಿ ದೇವಸ್ಥಾನ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಮತ್ತೆ ಇಲ್ಲೇ ಪದ್ಮಾವತಿ ದೇವಿ ದೇವಸ್ಥಾನ ಇದೆಯಂತೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಡೆಸಿ ಹೇಗಿರುತ್ತೆ ನೋಡೋಣ. ಪೊಲೀಸವ್ರು ಹಿಡಿತಾ ಇದ್ರು, ಅದರಿಂದ ವಾಪಸ್ ಬಂದು ಓಕೆ ಆಗಲಿಲ್ಲ. ನಾವು ಬೇರೆ ವಿತೌಟ್ ಹೆಲ್ಮೆಟ್ ಬೇರೆ ಬಂದಿದ್ದೀವಿ. ಸುಮ್ಮನೆ ಆಂಧ್ರದಲ್ಲಿ ಹಿಡಿದು ಯಾಕೆ ಅಂತ ಹೇಳಿ ವಾಪಸ್ ಹೋಗ್ತಾ ಇದ್ದೀವಿ. ಅಲ್ಲಿ ನಮ್ಗೆ ಬೇರೆ ತೆಲುಗು ಭಾಷೆ ಬರಲ್ಲ, ಅರ್ಧಂಬರ್ಧ ಮಾತಾಡಿ ಏನಕ್ಕಂತ ಹೇಳಿ ವಾಪಸ್ ಹೋಗ್ತಾ ಇದ್ದೀವಿ. ನೋಡೋಣ ನೆಕ್ಸ್ಟ್ ಟೈಮ್ ಬಂದಾಗ ನೋಡಿದ್ರೆ ಆಯಿತು ಅಂತ. ಒಂದು ಕರ್ನಾಟಕ ಗಾಡಿ ನೋಡಿಲ್ಲ, ಎಲ್ಲ ಬರೀ ಆಂಧ್ರ ಇದ್ದಾವೆ. ಅಲ್ಲಿ ಪೊಲೀಸವರು ಕೂಡ ನಮ್ಮ ಕರ್ನಾಟಕ ಗಾಡಿ ಅಂತಾನೆ ಹಿಡಿಯಕ್ಕೆ ಬಂದ್ರೆ ನಾವು ಗೊತ್ತಿಲ್ಲ. ಆಲ್ಮೋಸ್ಟ್ ಎಲ್ಲರೂ ವಿತೌಟ್ ಹೆಲ್ಮೆಟೇ ಓಡಾಡ್ತಾ ಇರೋದು. ನಮ್ಮನ್ನು ಮಾತ್ರ ಹಿಡಿಯಕ್ಕೆ ಬಂದರು, ನಾವು ಏನೋ ವಾಪಸ್ ಬಂದಿದ್ದೀವಿ. ನೋಡಿ ಗೈಸ್, ಹೋಗ್ತಾ ಇದ್ವು, ಪೊಲೀಸರು ಹಿಡಿತಾ ಇದ್ರು ಅಂತ ತಿರುಗಿಸ್ಕೊಂಡು ಬ್ಯಾಕ್ ಬಂದ್ವು. ಸುಮ್ಮನೆ ಅಲ್ಲಿ ಬೆಂಗಳೂರಿಂದ ತಿರುಪತಿ ವಿತೌಟ್ ಹೆಲ್ಮೆಟ್ ಬಂದಿರೋದೇ ಹೆಚ್ಚು. ಇಲ್ಲಿ ಹಿಡಿದ್ರೆ ಸುಮ್ಮನೆ ರಿಸ್ಕ್ ಬೇಡ ಅಂತ ರಿಸ್ಕ್ ತಗೊಳಕ್ ಹೋಗಿಲ್ಲ. ಶಿಸ್ತಾಗೆ ತಿರುಗಿಸ್ಕೊಂಡು ಬಂದ್ವು. ಏನೀಗ ಪದ್ಮಾವತಿ ಇಷ್ಟ ಮಾಡೋ ಅದೃಷ್ಟ ಇಲ್ಲ ಅಂದ್ಕೊಂಡು ಸುಮ್ಮನೆ ಆಗ್ಬೇಕಷ್ಟೇ. ಈಗ ರೂಮ್ ಹತ್ರ ಹೋಗ್ತಾ ಇದ್ದೀವಿ. ರೂಮ್ ಹತ್ರ ಹೋಗಿ ಸ್ಲಿಪ್ಪರ್ ಕೂಡ ಹಾಕ್ಕೊಂಡಿರಲಿಲ್ಲ, ಸ್ಲಿಪ್ಪರ್ ಹಾಕ್ಕೊಂಡು ನೆಕ್ಸ್ಟ್ ಎಲ್ಲಾದರೂ ಹಿಂಗೆ ವಿತೌಟ್ ಬೈಕ್ ಹಾಗೆ ನಡ್ಕೊಂಡು ರೂಮಿಂದ ಓಡಾಡ್ಕೊಂಡು ಬರೋಣ ಅಂತ. ಯಾರೂ ಹಾಕಿರ್ಲಿಲ್ಲ, ಮಗನೂ ಹೆಲ್ಮೆಟ್ ಹಾಕಿರ್ಲಿಲ್ಲ. ಸೈಕ್ ಎಲ್ಲೋದ್ರು ಸೈಕ್ ಇದು ಗೊತ್ತು ಅಂತ ಅಂದರೆ
ರೋಡ್ ಪಾಸ್ ಮಾಡೋಕ್ಕೆ ಜನ ರೋಡ್ ಪಾಸ್ ಮಾಡೋಕ್ಕೆ ಆಗ್ತಲ್ಲ ನೋಡ್ರಿ. ಗಾಡಿ ಹಿಂದೆ ಮೇಲೆ ಹಿಂದೆ 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 ಬರ್ತಾನೆ ಇದ್ದಾವೆ. ಎರಡು ನಿಮಿಷ ಬೇಕಾಯ್ತು ರೋಡ್ ಪಾಸ್ ಮಾಡೋಕ್ಕೆ. ನೋಡ್ರಿ ಇವಾಗ ನಾವು ಎಲ್ಲಿದ್ದೀವಿ. ಇದು ಬಂದು ಶ್ರೀನಿವಾಸ ಕಾಂಪ್ಲೆಕ್ಸ್ ಅಂತ ಗೌರ್ಮೆಂಟ್ ಕಡೆಯಿಂದ ಇಲ್ಲಿ ರೂಮ್ಗಳು ಸಿಗುತ್ತೆ. ತುಂಬ ಜನ ಇರ್ತಾರೆ ಯಾವಾಗಲೂ. ಕ್ಯೂ ಅಲ್ಲಿ ನಿಂತ್ಕೊಂಡು ರೂಮ್ ತೊಗೋಬೇಕು. ಒಳಗಡೆ ನೋಡ್ಕೊಬಾರ್ದು. ನೋಡ್ರಿ ಇಲ್ಲೆಲ್ಲ ಮಲ್ಕೊಂಡಿರ್ತಾರೆ. ನೋಡ್ರಿ ಹಂಗೆ ಕೈ ಮುಕ್ಕೊಂಬಿಟ್ರು. ನೋಡ್ರಿ ಗೈಸ್ ಯಾವ ಥರ ಐತೆ ಸಕ್ಕತ್ತಲ್ಲ. ನೋಡಿ ರೂಮ್ ಯಾರಿಗಾದ್ರೂ ಸಿಕ್ಕಿಲ್ಲ ಅಂತಂದರೆ ಈ ಥರ ಇಲ್ಲೆಲ್ಲ ಮಲ್ಕೊಂಡಿರ್ತಾರೆ. ನೋಡ್ರಿ ಎಷ್ಟು ಚೆನ್ನಾಗಿ ಹೋಗವ್ರೆ. ಇವತ್ತೇ ಕಮ್ಮಿ ಅವ್ರೆ ಅನ್ಕೊಂತೀನಲ್ಲ. ಇದೆಲ್ಲ ದೇವಸ್ಥಾನದ ರೂಮು. ಗೌರ್ಮೆಂಟ್ ಕಡೆಯಿಂದ ರೂಮ್ ಇದೆಯಲ್ಲ ಅದು ಇದೆಲ್ಲ. ನಾವು ಮಧ್ಯಾಹ್ನ ಬಂದಾಗ ನಮ್ಗೆ ಸಿಗಲ್ಲ ಅಂತ ಗೊತ್ತಿತ್ತು. ಅದಕ್ಕೆ ನಾವು ಮೊದಲೇ ಬೇರೆ ಕಡೆ ರೂಮ್ಗೆ ಹೋಗಿದ್ವಿ. ಫ್ರೀಯಾಗ ಆ ಕಡೆಯಿಂದ ಎಂಟ್ರಾಗಿ ಈ ಕಡೆಯಿಂದ ಈಚೆ ಬಂದಿದ್ದೀವಿ. ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ನಮಗೆ ಗೊತ್ತಿಲ್ಲ. ಸುಮ್ಮನೆ ಓಡಾಡ್ತಾ ಇದ್ದೀವಿ ಅಷ್ಟೇ. ಹಾಂ, ತಿರುಪತಿಗೆ ಬರಬೇಕಾದ್ರೆ ಯಾರಾದ್ರು ಹುಷಾರು. ಆಟೋದವ್ರು ಇಲ್ಲಿ ಹೆವಿ ಸ್ಕ್ಯಾಮು. ನೋಡ್ರಿ ಗೈಸ್, ಇಲ್ಲಿ ಕಾಣಿಸ್ತಾ ಇರೋದೆಲ್ಲ ಎಲ್ಲ ಬರೀ ರೂಮ್ ತೊಗೊಳತ್ತಾರಲ್ಲ ಗೌರ್ಮೆಂಟ್ ಕಡೆಯಿಂದ. ಅಷ್ಟೊಂದು ಕ್ಯೂ ಸಿಸ್ಟಮಲ್ಲಿ ಕ್ಯೂ ನಿಂತ್ಕೊಂಡು ಓಡಾಡ್ಕೊಂಡು ಬರಬೇಕು. ಎಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಿಲ್ಲ, ಇನ್ನೇ ಓಡಾಡ್ತಾರೆ. ಎಲ್ಲಿಗೆ ಹೋಗ್ಬೇಕು ಅಂತಲೇ ಗೊತ್ತಿಲ್ಲ ಗೈಸ್. ಹಂಗೆ ಸುಮ್ಮನೆ ಓಡಾಡ್ಬಿಡ್ತಾ ಇದ್ದೀವಿ. ಚಿತ್ರದುರ್ಗದಿಂದ ಗಾಡಿ ಇದೆ ಬಂದೆ. ಹೀಗೆ ಓಡಾಡಿಕೊಂಡು ಮತ್ತೆ ರೂಮ್ ಹತ್ರ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಊಟ ಆಮೇಲೆ ತಿನ್ನೋಣ. ಇಲ್ಲ ಟೈಮ್ ಎಷ್ಟು ನೋಡಿ ಗೈಸ್, ಟೈಮು ಎಷ್ಟು 6:54 ಆಗಿದೆ. ಆಮೇಲೆ ನೋಡ್ರಿ ಜನ ಎಲ್ಲ ಇಟ್ಟಿದ್ದಾರೆ. ಹಾಗಾಗಿ ಊಟ ಮಾಡ್ಕೊಂಡು ಹೋಗೋಣ. ಮಾಡೋಣ ಮಾಡ್ಬೋಣ. ಇನ್ನೇನು ಊಟ ಮಾಡೋಣ ಅಂತ ಊಟ ಮಾಡೋದು ಬಂದು. ಇವರು ಇಡ್ಲಿ ಹೇಳಿದ್ರು. ಈ ಟೈಮಲ್ಲಿ ಇಡ್ಲಿ ಎಲ್ಲ ಬೇಡ ಅಂತ ಹೇಳಿ ಗೋಬಿ ರೈಸ್ ಹೇಳಿದ್ದೀವಿ. ಊಟ ಮಾಡ್ಕೊಂಡು ಬರ್ತೀವಿ. ನೋಡಿ ಇಡ್ಲಿ ನೋಡಿ, ರೈಸ್ ಬಂತು ಇವಾಗ ನೋಡಿ.
ರೈಸ್ ಏನು ಅಷ್ಟಕ್ಕಷ್ಟೇ. ಇಡ್ಲಿ ನೋಡಿ ಗೈಸ್, ಇಡ್ಲಿ ಎಷ್ಟು ವೈಟ್ ಕಾಣ್ತಾ ಇದೆ. ಟೇಸ್ಟ್ ಮಾಡೋಣ. ರೈಸ್ ಮಾಡಿರೋದೇ ಇಲ್ಲ ಅಂದರೆ ಟೊಮೆಟೊ ರೈಸ್ಗೆ ಗೋಬಿ ಹಾಕ್ಕೊಂಡ್ರದ. ಟೊಮೊಟೊ ರೈಸ್ ಗೋಬಿ ಹಾಕಿರ್ಬೇಕು. ಊಟ ಮುಗೀತು ಗೈಸ್. ಏನಂತ ಅಂದರೆ ಊಟ ಒಂದು ಚೂರು ಚೆನ್ನಾಗಿರಲಿಲ್ಲ. ರೈಸ್ ಸ್ವಲ್ಪ ತಿನ್ಬೋದಾಗಿತ್ತು. ಆ ಗೋಬಿ ಅಂತ ಕೊಟ್ಟಿದ್ರು. ಆ ರೈಸಲ್ಲಿ ಸಿಕ್ಕಾಪಟ್ಟೆ ಎಣ್ಣೆ. ಆ ಎಣ್ಣೆ ತಿಂದಿರೋಕ್ಕೆ ಬೆಳಗ್ಗೆ ಎಲ್ಲ ಮುಕ್ಕಲ್ಲಿ ಗುಳ್ಳೆಗಳು ಆಗ್ಬೋದು. ಅದು ಪೊಲೀಸರು ಬಿಟ್ಟು ಹೆಂಗಾಗ್ತದೆ. ಗೈಸ್ ಆ ಗೋಬಿ ಅಂತ ಕೊಟ್ಟಿದ್ರು, ಅದು ಒಂಚೂರು ತಿನ್ನೋಕ್ಕಾಗಲಿಲ್ಲ. ಫಸ್ಟ್ ಟೈಮ್ ಊಟ ಎತ್ತಿಡಂಗೆ ಮಾಡಿಬಿಟ್ರು. ಸ್ವಲ್ಪ ತಿನ್ಬಿಟ್ಟೆ ಅಲ್ಲೇ ಎತ್ತಿಡ್ತೀನಿ. ಹೆಂಗಿತ್ತು ಬಾಯ್ ರೈಸು? ಏನೂ ಮಾಡೋಕ್ಕಾಗಲ್ಲ. ಇಲ್ಲಿರೋರ್ಗೆ ಅಡ್ಜಸ್ಟ್ ಆಗ್ಬೋದು, ನಮ್ಗಾಗಿಲ್ಲ ಅಂತ ಅನ್ಕೊತೀನಿ ಅಷ್ಟೇ. ಇವಾಗ ಕೂತ್ಕೊಂಡು ನೋಡಿ ರೂಮಲ್ಲಿ ಇಲ್ಲಿ ನೀರಿರಲಿಲ್ಲ, ನೀರು ತೊಗೊಂಡು ರೂಮ್ ಹತ್ರ ಹೋಗ್ತಾ ಇದ್ದೀವಿ. ಟೈಮ್ ನೋಡಿ, ಟೈಮ್ ಈಗ 7:27 ಆಗಿದೆ. ಗೈಸ್ ನೋಡೋಣ ರೂಮ್ ಹತ್ರ ಹೋಗಿ. ರೋಡ್ ದಾಟಾಗಿ ಒಂದು ಟಾಸ್ಕ್ ಆಗ್ಬಿಡೈತೆ. ಇವಾಗಲೂ ಅಷ್ಟೇ ಒಂದು 2 ನಿಮಿಷ ನಿಂತ್ಕೊಂಡ್ಬಿಟ್ಟು ರೋಡ್ ದಾಟ್ತಾ ಇದ್ದೀವಿ. ಗಾಡಿಗಳ ಮೇಲೆ ಗಾಡಿ ಬರ್ತಾನೆ ಇರುತ್ತಿಲ್ಲಿ. ನೋಡ್ರಿ ಇಲ್ಲೆಲ್ಲ ಬರೀ ರೂಮ್. ಈ ಏರಿಯಾದಲ್ಲಿ ಫುಲ್ಲು ಬರೀ ರೂಮ್ಗಳೇ ಇದೆ. ಯಾವ ಏರಿಯಾ ಬೈ ಇದು? ಅಲ್ಲ ಅವಾಗೆ ಅದು ಅದ್ರ ಹೆಸರೇನು? ಶ್ರೀನಿವಾಸ ಕಾಂಪ್ಲೆಕ್ಸ್ ಹತ್ರ. ಶ್ರೀನಿವಾಸ ಕಾಂಪ್ಲೆಕ್ಸ್ ಫ್ಲೈಓವರ್ ಬಿಟ್ಟು ಈ ಕಡೆ ನೋಡಿದ್ರೆ ಬರೀ ರೂಮ್ಗಳೇ ಕಾಣುತ್ತೆ. ನೋಡ್ರಿ ಇದೆಲ್ಲ ರೂಮೇ. ನೋಡ್ರಿ ಯಾರಿಗಾದ್ರೂ ಬೇಕಂದ್ರೆ ಬುಕ್ ಮಾಡಿರಿ. ಇಷ್ಟು ಟೆಂಪಲ್ ತೋರಿಸ್ತಾರಂತೆ. ಎಷ್ಟು ಪ್ಲೇಸಸ್ ಇದೆ ನೋಡ್ರಿ. 1 2 25 26 ಪ್ಲೇಸ್. ಅಷ್ಟೇ, ಇವತ್ತಿನಿದ್ದು ಮುಗೀತು. ಇವಾಗ ಹೋಗಿ ರೂಮಲ್ಲಿ ಮಲ್ಕೊಂಡು ಬೆಳಗ್ಗೆ ಗೆದ್ದು ದರ್ಶನಕ್ಕೆ ಹೋಗ್ಬೇಕು. ನೋಡಿದ್ರಲ್ವಾ ಇವತ್ತಿಷ್ಟು ನಡೆದಿತ್ತು. ಇವತ್ತಿನ ಡೇ ಇಲ್ಲಿಗೆ ಎಂಡು. ಇವಾಗ ಮಲ್ಕೊಂಡು ಬೆಳಗ್ಗೆ ಸಿಗೋಣ.